ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಮ್ಮ ಪಯಣ ಎಲ್ಲಿಗೆ ಅಂದ್ರೆ ಬೆಂಗಳೂರು ಕಡೆಗೆ. ನೈಟ್ 10:30 ಆಗಿತ್ತು, ಊಟ ಮಾಡ್ಕೊಂಡು ಬಸ್ ಹತ್ತಿದೆ. ಮಾರ್ನಿಂಗ್ 5:30 ಆಗಿತ್ತು ನಾನು ರೀಚ್ ಆದಾಗ. ಸೊ ಕ್ಯಾಬ್ ಸಂಬಂಧ ಕಾಯತ್ತಿದ್ದೆ. ಕ್ಯಾಬ್ ಬಂತು, ಪಿಕ್ ಮಾಡಿದ. ಸೊ ನಾ ಪಿ ಜಿಗೆ ಬಂದೆ. ಪಿ ಜಿಗೆ ಬಂದ ತಕ್ಷಣ ಫುಲ್ ಟಯರ್ಡ್ ಆಗಿದ್ದೆ. ಸೊ ಅವತ್ತಿನ ದಿನ ಏನೋ ವಿಡಿಯೋ ಮಾಡೋದಾಗಲಿಲ್ಲ. ಕೆಲಸ ಮುಗಿಸ್ಕೊಂಡು ಬಂದೆ. ನೈಟ್ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ನಮ್ಮ ಸರ್ಗಳು ಮೇಡಮ್ಗಳು ಸ್ವಲ್ಪ ವರ್ಕ್ ಕೊಟ್ಟಿದ್ರು. ನೆಕ್ಸ್ಟ್ ನಮ್ಮ ನೈಟ್ ಕೇರ್ ರುಟೀನಿಗೆ ಬಂದೆ. ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲ ಮಾಡ್ಕೋತಾ. ಸೊ ನಾನು ಯೂಸ್ ಮಾಡೋದು ಬಾಡಿ ವಾಯ್ಸ್ ಅವ್ರ ಹೇರ್ ಸಿರಮ್ಮ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡೆ. ನೆಕ್ಸ್ಟ್ ಫೇಸ್ ವಾಶಿಗೆ ಬಂದ್ರೆ ನಾನು ಯಾವುದೇ ಥರ ಫೇಸ್ ವಾಶ್ ಆಗಲಿ ಏನೋ ಒಂದು ಕ್ಲೆನ್ಸರ್ ಆಗಲಿ ನಾನು ಏನು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ಓನ್ಲಿ ಡವ್ ಸೋಪ್ ಅಷ್ಟೇ. ನೆಕ್ಸ್ಟ್ ನಮ್ದು ಮಾಯ್ಶ್ಚರೈಸಿಂಗ್ ಅದೆಲ್ಲ ಮಾಡ್ಕೊಂಡು ನೆಕ್ಸ್ಟ್ ಮಲ್ಕೊಂಡೆ. ನಾ ಮಲ್ಕೊಂಡಿದ್ದೆ ರೀ. ನನ್ನ ರೂಮ್ಮೇಟ್ಸ್ ಹೇಳಿದ್ರು ಹೊಟ್ಟೆ ಸ್ತೋಬ ಏನರ ಮಾಡೋಣ ಅಂತ ಹೇಳಿ. ಸೊ ನೈಟ್ 1 ಗಂಟೆ ಆಗಿತ್ತು. ಎದ್ದು ಮ್ಯಾಗಿ ಮಾಡೋಣ ಅಂತ ಹೇಳಿ ಮ್ಯಾಗಿ ಮಾಡಿಕೊಟ್ಟೆ. ಅವರು ಪಾಪ ವೇಟ್ ಮಾಡತ್ತಿದ್ರು, ಭಾಳ ಹೊತ್ತಾಗ್ತು. ಸೊ ವೇಟ್ ಮಾಡಿದ್ರೆ ನಾನು ಸ್ವಲ್ಪ ಸ್ಲೋ, ನಾನು ಅಡುಗೆ ಮಾಡೋದು ಭಾಳ ಸ್ಲೋ ಆಗ್ತದೆ. ಫೈನಲಿ ಮ್ಯಾಗಿ ರೆಡಿ ಮಾಡಿದೆ ನಾನು. ಪಾಪ ಅವರು ಭಾಳ ಹೊತ್ತು ವೇಟ್ ಮಾಡತ್ತಿದ್ದು. 2 ನಿಮಿಷದ ಮ್ಯಾಗಿಗೆ ನಾನು ಒಂದು 10 ನಿಮಿಷ ತೊಗೊಂಡಿನಿ ಮಾಡೋಕೆ. ಮ್ಯಾಗಿ ರೆಡಿ ಆದ ತಕ್ಷಣ ಪಾಪ ಎಲ್ಲರೂ ಹೊಟ್ಟೆ ಇಸ್ಕೊಂಡಿದ್ರು. ಆ್ಯಕ್ಚುಲಿ ನಾವಿವತ್ತು ಹೊರಗೆ ಊಟ ಮಾಡಿದ್ವಿ, ಪಿ ಜಿಯಲ್ಲಿ ಊಟ ಮಾಡಲಿಲ್ಲ. ಸೊ ಅದಕ್ಕೆ ಹಾಗಾಗಿ ನೈಟ್ ಸ್ವಲ್ಪ ಹೊಟ್ಟೆ ಹಸ್ತು. ಹಂಗೆ ಮ್ಯಾಗಿ ಮಾಡ್ಕೊಂಡು ಎಲ್ಲರೂ ಹಂಗೆ ತಿಂದು ಇವತ್ತಿನ ಡೇನ ಹಿಂಗೆ ಮುಗಿಸಿದೆ. ಥ್ಯಾಂಕ್ ಯು, ಬಾಯ್.